ಈಗ ಥರ್ಡ್ ಕ್ವಶನ್, diagonal AC and BD of a trapezium ABCD with AB parallel to DC intersect each other at the point O. ಈಗ ಕೊಟ್ಟಿರೋದು ನೋಡ್ರಲ್ಲಿ ಟ್ರೆಪೀಸಿಯಂ ABCD ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಆ ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ಸೊ ಅಲ್ಲಿ ಕೊಟ್ಟಿರೋದೇನು AB parallel to DC, AB parallel to DC. ಓಕೆ, ಇದು ಟ್ರೆಪೀಸಿಯಂ ಇದೆ. ಆಮೇಲೆ ಏನು ಕೊಟ್ಟನ, ಡಯಾಗ್ನಲ್ AC and BD of a trapezium ABCD with AB parallel to DC intersect each other at the point O. ಇವರಿಬ್ರು ಡಯಾಗ್ನಲ್ಸ್. ಓಕೆ, ಇದೊಂದು ಡಯಾಗ್ನಲ್ಲು. ಓಕೆ, ಅವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾರೆ, ಓ ಹತ್ರ ಇಂಟರ್ಸೆಕ್ಟ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ. ಈಗ ಯೂಸಿಂಗ್ ಸಿಮಿಲಾರಿಟಿ ಕ್ರೈಟೀರಿಯನ್ ಫಾರ್ ಟೂ ಟ್ರಯಾಂಗಲ್ಸ್ ಶೋ ದಟ್ OA by OC is equal to OB by OD. ಈಗ ನೋಡಲಿ, ಗಿವನ್ ಏನು ಕೊಟ್ಟಿದ್ದಾನೆ, ABCD is a ಟ್ರೆಪೀಸಿಯಂ ಅಂತ ಕೊಟ್ಟಿದ್ದಾನೆ ಒಂದು. ಆಮೇಲೆ ಏನು ಕೊಟ್ಟಿದ್ದಾನೆ, AB parallel to DC ಅಂತ ಕೊಟ್ಟಿದ್ದಾನೆ, AB parallel to DC. ಈಗ ಟು ಪ್ರೂವ್ ಏನು ಮಾಡ್ಬೇಕು ನಾನು, ಟು ಪ್ರೂವ್ ಬಂದ್ಬಿಟ್ಟು OA by OC is equal to OB by OD, ಇದನ್ನು ಪ್ರೂವ್ ಮಾಡಬೇಕು. ಈಗ ನಾನೇನು ಮಾಡ್ತೀನಿ, ಎರಡು ಟ್ರಯಾಂಗಲ್ ತೊಗೊತೀನಿ. ಈಗ ನೀವೇ ನೋಡ್ರಿ, ಇಲ್ಲಿ ನಾನು ಯಾವ ಟ್ರಯಾಂಗಲ್ ತೊಗೊತೀನಿ ಅಂದರೆ DOC. ಓಕೆ, ಇದೊಂದು ಟ್ರಯಾಂಗಲ್ಲು DOC, ಇನ್ನೊಂದು BOA, ಇದೊಂದು ಟ್ರಯಾಂಗಲ್. ಓಕೆ, ಈ ಟ್ರಯಾಂಗಲ್ ಒಂದು, ಈ ಟ್ರಯಾಂಗಲ್ ಒಂದು. ಓಕೆ, ಈಗ ಏನು ತೊಗೊತೀವಿ, ಇನ್ ಟ್ರಯಾಂಗಲ್ DOC ಅಂಡ್ ಟ್ರಯಾಂಗಲ್ BOA. ಓಕೆ, ನೀವು ಕರೆಕ್ಟಾಗಿ ನೋಡಿಲ್ಲ, ನಾನಿಲ್ಲಿ DOC ತಗೊಂಡೇನೆ. ಓಕೆ, ಡಿ ಅಪೋಸಿಟ್ ಏನು ಬಿ, ಸೊ BOA ಹಿಂಗೆ ತಗೊಂಡೇನೆ, DOC. ಓಕೆ, ಡಿಗೆ ಅಪೋಸಿಟ್ ಏನು ಬಿ, ಸೊ ಬಿ ಇಂದ ಸ್ಟಾರ್ಟ್ ಮಾಡಿ BOA. ಇವ್ರು ಎರಡು ಟ್ರಯಾಂಗಲ್ ತಗೊಂಡಿದ್ದೀನಿ. ಈಗ ನೋಡ್ರಿ, ಇವೆರಡು ಟ್ರಯಾಂಗಲ್ ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇವೆರಡು ಟ್ರಯಾಂಗಲ್ ಅಲ್ಲಿ ನಿಮಗೆ ಜಡ್ ಶೇಪ್ ಕಾಣುತ್ತಾ? ಈಗ ನೋಡ್ರಿ, ಈ ಜಡ್ ಶೇಪು ಇವರಿಬ್ರು ಪ್ಯಾರಲಲ್ ಅಂತಂದ್ರೆ AB parallel to DC ಅಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಈಕ್ವಲ್. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂದ್ರೆ ಜಡ್ ಶೇಪ್ ಆಂಗಲ್. ಸೊ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟೇ. ಸೊ ನಮಗೇನು AB parallel to DC. ಓಕೆ, ಇಲ್ಲಿ ಮಧ್ಯದಲ್ಲಿ ಏನಿದೆ, O ಇದೆ. ಸೊ ಈಗ ನೀವು ನೋಡಿದ್ರೆ ಈ ಆಂಗಲ್ ಎಷ್ಟಿರ್ತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ. ಸೊ ನಾನು ಏನು ಬರಿಬೋದು, ಆಂಗಲ್ CDO. ಈಗ ನೋಡ್ರಿ, ಓಕೆ, ಈಗ ನೀವು ನೋಡಿದ್ರೆ ಈ ಆಂಗಲ್ ಎಷ್ಟಿರ್ತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ. CDO is equal to ಏನು ಬರ್ತೀನಿ, ABO. ಆಂಗಲ್ CDO ನೋಡ್ರಿ, CDO is equal to ಆಂಗಲ್ ABO. ಓಕೆ, ರೀಸನ್ ಏನು ಬರ್ತೀವಿ ಇಲ್ಲಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್. ಓಕೆನಾ? ಸೊ ಒಂದಾಯ್ತು. ಈಗ ನೆಕ್ಸ್ಟ್ ನೋಡಿದ್ರೆ, ಓಕೆ, ಈಗ ಉಲ್ಟಾ ಜಡ್ಡು ಬರುತ್ತಾ ಇಲ್ಲಿ. ಈಗ ನೀವು ಕರೆಕ್ಟಾಗಿ ನೋಡಿದ್ರೆ ಉಲ್ಟಾ ಜಡ್ ಕಾಣ್ತಾ ಇದ್ದಾನ. ಸೊ ಇದು ಎಷ್ಟಿರ್ತೋ ಇದು ಕೂಡ ಅಷ್ಟಿರ್ತದೆ, ಅದು ಕೂಡ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸು. ಓಕೆ, ಜಡ್ ಬಂದ್ರು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸು, ಉಲ್ಟಾ ಜಡ್ ಬಂದ್ರು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸು. ಈಗ ನೀವು ನೋಡಿದ್ರೆ ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತದೆ. ಸೊ ಏನು ಬರಿತೀನಿ ನಾನು ಇವಾಗ, ಈಗ ನೋಡ್ರಿ, DCO. ಓಕೆ, ಈ ಆಂಗಲ್ಲು ಯಾರಿಗೆ ಈಕ್ವಲ್ ಇರ್ತತೆ, ಈ ಆಂಗಲ್ ಈಕ್ವಲ್ ಇರ್ತತೆ, ಹೌದಾ? DCOನ ಏನಂತ ಬರಿಬೋದು, DCO ಈಕ್ವಲ್ ಟು BAO ಅಂತ ಬರಿಬೋದು, BAO. ಓಕೆನಾ? ಸೊ ನಿಮಗೆ DCO ಇಸ್ ಈಕ್ವಲ್ ಟು BAO ಅಂತ ಗೊತ್ತಾಯ್ತು. ಆಮೇಲೆ ಲಾಸ್ಟಿಗೆ ನೋಡ್ರಿ, ಇದು ಎಕ್ಸ್ ಶೇಪ್ನಾಗಿದ್ರೆ, ಎಕ್ಸ್ ಶೇಪಲ್ಲಿ ಇದ್ರೆ ಏನಂತ ಕರಿತೀವಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಕರಿತೀವಿ. ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟಿರ್ತತೆ. ಸೊ ಅವಾಗ ಏನು ಬರ್ತೀವಿ, ಆಂಗಲ್ DOC ಇಸ್ ಈಕ್ವಲ್ ಟು BOA ಬರಿತೀವಿ. ನೋಡ್ರಿ, DOC ಇಸ್ ಈಕ್ವಲ್ ಟು BOA ಅಂತ ಬರಿಬೋದು. ರೀಸನ್ ಏನಿಲ್ಲಿ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್, ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿತೀವಿ. ಓಕೆ, ಈಗ ನೀವು ನೋಡಿದ್ರೆ ಮೂರು ಆಂಗಲ್ ಈಕ್ವಲ್ ಬಂದುತ್ತಾನೆ. ಮೂರು ಆಂಗಲ್ ಈಕ್ವಲ್ ಬಂದ್ರೆ ಅದನ್ನ ಸಿಮಿಲರ್ ಅಂತ ಬರಿಬೋದಾ? ಸೊ ಮೂರು ಆಂಗಲ್ ಈಕ್ವಲ್ ಬಂದಿರೋದ್ರಿಂದ ಅದು ಏನಂತ ಬರ್ತೀನಿ, ಟ್ರಯಾಂಗಲ್ DOC ಸಿಮಿಲರ್ ಟು ಟ್ರಯಾಂಗಲ್ BOA ಅಂತ ಬರಿತೀನಿ.
ಸೊ ಸಿಮಿಲರ್ ಯಾವ ಸಿಮಿಲಾರಿಟಿ ಕ್ರೈಟೀರಿಯನ್ ಯೂಸ್ ಮಾಡೀವಿ? AAA ಸಿಮಿಲಾರಿಟಿ ಕ್ರೈಟೀರಿಯನ್ ಯೂಸ್ ಮಾಡಿದ್ವಿ. ಓಕೆನಾ? ಈಗ ಸಿಮಿಲರ್ ಇದ್ರೆ ಇದನ್ನ ನಾನು ಸಪ್ರೇಟ್ ಟ್ರಯಾಂಗಲ್ ಆಗಿ ಬರೀತೀನಿ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು. DOC ಓಕೆ, ಇಲ್ಲಿ ಬಂದ್ಬಿಟ್ಟೇನು BOA. ಓಕೆನಾ? ನೀವು ಕರೆಕ್ಟ್ ಆಗಿ ನೋಡ್ರಿ, DOC ಬರದೆ ಅಂದ್ರೆ ಡಿ ಜಾಗದಲ್ಲಿ ಬಿ ಬರಿಬೇಕು, O ಜಾಗದಲ್ಲಿ ಓನೇ ಬರಿಬೇಕು, ಸಿ ಜಾಗದಲ್ಲಿ ಎ ಬರಿಬೇಕಂತ ಅರ್ಥ. ಓಕೆ, ಸೊ ಈಗ ಸಿಮಿಲರ್ ಆಯ್ತಂದ್ರೆ ಈಗೇನು ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಇರ್ತದೆ. ಈ ಕರೆಸ್ಪಾಂಡಿಂಗ್ ಸೈಡ್ಸ್ ಬಂದ್ರೆ ಏನಾಗುತ್ತೆ? DO ಡಿವೈಡೆಡ್ ಬೈ BO ಇಸ್ ಈಕ್ವಲ್ ಟು OC ಡಿವೈಡೆಡ್ ಬೈ OA. ಓಕೆ, ಇಸ್ ಈಕ್ವಲ್ ಟು DC ಡಿವೈಡೆಡ್ ಬೈ BA. ಓಕೆ, ಬರೀಬಹುದು. ರೀಸನ್ ಏನಿಲ್ಲಿ? ಕರೆಸ್ಪಾಂಡಿಂಗ್ sides of similar triangles are proportional ಅಂತ ಬರೀತೀವಿ. ಓಕೆನಾ? ಈಗ ನನಗೇನು ಬೇಕು ನೋಡ್ರಿ, OA OC OB OD ಬೇಕು. ಓಕೆ, ನನಗೆ 4 ಬೇಕು. ಈಗ ನೀನು ನೋಡಿದ್ರೆ ನನಗೆ ಟು ಪ್ರೂವ್ನಾಗ DC ಮತ್ತೆ BA ಬೇಕಿಲ್ಲ, ಇವರಿಬ್ಬರನ್ನ ಬಿಟ್ಬಿಡ್ತೀನಿ. ಈಗ ಇವ್ರನ್ನಷ್ಟೇ ಸೆಲೆಕ್ಟ್ ಮಾಡ್ತೀನಿ. DO ಬೈ BO ಇಸ್ ಈಕ್ವಲ್ ಟು OC ಬೈ OA. ಈಗ ನೀವೇ ನೋಡ್ರಿ, DOನ ನಾನು OD ಅಂತ ಬರಿಬೋದಾ? ಬರಿಬೋದು. BOನ ಏನಂತ ಬರಿಬೋದು? OB ಅಂತ ಬರಿಬೋದಾ? ಬರ್ದೆ OC ಬೈ OA. ಓಕೆ, ಯಾಕಂಗೆ ಬರ್ದೆ ಅಂತಂದ್ರೆ ಇಲ್ಲೆಲ್ಲ ನೋಡ್ರಿ OA OC OB OD ಈ ತರ ಇದೆ. ಓಕೆ, ಈಗ ನೀವು ನೋಡಿದ್ರೆ ಓಕೆ ಇದನ್ನ ಉಲ್ಟಾ ಬರಿಬೋದಾ? ಈಕ್ವಲ್ ಅಂತಂದ್ರೆ OC ಬೈ OA ಇಸ್ ಈಕ್ವಲ್ ಟು OD ಬೈ OB ಅಂತ ಬರಿಬೋದು. ಓಕೆ, ಜಸ್ಟ್ ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ತಂದೇನೆ, ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ ತಂದೇನೆ. ಈಗ ನನಗೇನು ಬೇಕಿಲ್ಲಿ? OA ಬೈ OC. ಓಕೆ, ಇದನ್ನ ನಾನು ರೆಸಿಪ್ರೋಕಲ್ ಮಾಡಿದ್ರೆ ಓಕೆ OA ಮೇಲೆ ಹೋಗುತ್ತೆ, OC ಕೆಳಗಡೆ ಬರುತ್ತೆ. ಅವಾಗ ಇದು ಕೂಡ ಇಂಟರ್ಚೇಂಜ್ ಮೇಲೆ ಹೋಗುತ್ತೆ. ರೆಸಿಪ್ರೋಕಲ್ ಆದರೆ OB ಬೈ OD ಆಗುತ್ತೆ. ಸೊ ಇದೇ ತಾನೇ ನಾನು ಪ್ರೂವ್ ಮಾಡಬೇಕಾಗಿದ್ದು. ಓಕೆ, ನಾವು ಈ ತರ ಪ್ರೂವ್ ಮಾಡ್ಬೋದು. ಓಕೆ, ನಿಮಗೆ ಇಲ್ಲಿ ಏನಂತಂದ್ರೆ ಟ್ರೆಪೀಸಿಯಂ ಬೇಸಿಕ್ ಗೊತ್ತಿರಬೇಕು, ಆಮೇಲೆ ನಿಮಗೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಜೆಡ್ ಶೇಪ್ ಆಂಗಲ್ ಎಲ್ಲ ಈಕ್ವಲ್ ಇರ್ತದೆ. ಅದು ಲೈಕ್ ನಾರ್ಮಲ್ ಜೆಡ್ ಆದ್ರೆ ಇಲ್ಲ ಉಲ್ಟಾ ಜೆಡ್ ಇದ್ರೂ ಕೂಡ ಏನಾಗುತ್ತೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತದೆ. ಕಂಡೀಷನ್ ಏನು? ಪ್ಯಾರಲಲ್ ಇದ್ದಾಗ ಮಾತ್ರ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಇರ್ತದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾಗಬೇಕು ನಿಮಗೆ? ಎಕ್ಸ್ ಶೇಪ್ನಾಗಿದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರ್ತದೆ, ಇಲ್ಲ ಇವ್ರ ಅಪೋಸಿಟ್ ಆಂಗಲ್ ಆದ್ರೆ ಈಕ್ವಲ್ ಇರ್ತದೆ. ಸೊ ಅದನ್ನ ಏನಂತ ಕರ್ತೀವಿ? ವರ್ಟಿಕಲಿ ಅಪೋಸಿಟ್ ಆಂಗಲ್. ಸೊ ನೀವು ನೆನ್ಪಿಟ್ಕೋಬೇಕಾಯ್ತೇನಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂದ್ರೆ ಎಕ್ಸ್ ಶೇಪ್, ಓಕೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂದ್ರೆ ಜೆಡ್ ಶೇಪ್. ಈ ತರ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಸೊ ನಿಮಗೆ ಒಂದೇನು ಟ್ರಯಾಂಗಲ್ ಸೆಲೆಕ್ಟ್ ಮಾಡಬೇಕು, ಅದ್ರಲ್ಲಿ 3 ಆಂಗಲ್ ಈಕ್ವಲ್ ತೋರಿಸ್ಬಿಟ್ರೆ ಓಕೆ ಅದು ಸಿಮಿಲರ್ ಆಗುತ್ತೆ. ಸಿಮಿಲರ್ ಆದ ತಕ್ಷಣ ಏನು? ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಅಂತ ಬರುತ್ತೆ. ಆಮೇಲೆ ಇವ್ರು 3ರಲ್ಲಿ ಯಾವ್ದು ಬ್ಯಾಡ್ ಅಲ್ಲ, ಟು ಪ್ರೂವ್ ಅಲ್ಲಿ ಯಾವ್ದಿಲ್ಲಲ್ಲ ಅದನ್ನ ತೆಗೆದುಬಿಟ್ಟು ಇನ್ನು ಉಳ್ಕಿದ 2ನ ಈಕ್ವಲ್ ಅಂತ ಬರ್ಕೊಳ್ರಿ. ಓಕೆ, ಅವಾಗ ಏನಾಗುತ್ತೆ? ನೀವು ಇಂಟರ್ಚೇಂಜ್ ಮಾಡ್ಬಿಟ್ಟು ಯಾವ್ದು ಕರೆಕ್ಟ್ ಇರ್ತದೋ ಅದನ್ನ ಬರ್ದ್ಬಿಟ್ರೆ ಅಲ್ಲಿಗೆ ಟು ಪ್ರೂವ್ ಮುಗ್ದೋಗ್ಬಿಡುತ್ತೆ. ಓಕೆನಾ? ಸೊ ಇವೆಲ್ಲ ನೀವು ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ನಿಮಗೆ ಬೇಸಿಕ್ ಗೊತ್ತಿರಬೇಕು. ಓಕೆ, ಸೊ ನಾನು ಅದಕ್ಕೆ ಏನ್ ಮಾಡಿದ್ದೀನಿ? ಓಕೆ, ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಏನು, ಮತ್ತೆ ಅದ್ರದ್ದು ಅಂಡ್ ದರ್ ಟೈಪ್ಸ್ ಆಫ್ ಸಿಮಿಲಾರಿಟಿ ಕ್ರೈಟೀರಿಯನ್ ಬಗ್ಗೆ ಓಕೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೀವು ಈ ಎಕ್ಸಸೈಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಆ ಬೇಸಿಕ್ ನೋಡ್ಬಿಟ್ಟು ನೀವು ಏನಾದರೂ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಯಾಕೆ ನಾನು AAA ಸಿಮಿಲಾರಿಟಿ ಕ್ರೈಟೀರಿಯನ್ ತಗೊಂಡೆ? ಓಕೆ, ಇಲ್ಲಾಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಲೈಕ್ ನೀವು ಸುಮ್ಮನೆ ನೆನ್ಪಿಟ್ಕೊಂತಿರ್ಬಿಟ್ರೆ ಲಾಜಿಕ್ ನಿಮ್ಗೆ ಅರ್ಥ ಆಗಲ್ಲ. ಆ ಬೇಸಿಕ್ ನೀವು ಕಲ್ತು ಬಂದ್ಬಿಟ್ರೆ ಓಕೆ ನಿಮಗೆ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತಂದ್ರೆ ಇದು ಏನು ಬೇಸಿಕ್ ಇದೆಲ್ಲ ಇದನ್ನ ಕಲ್ತು ನೀವು ಎಕ್ಸಸೈಸ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ರಿ, ಡೆಫಿನೆಟ್ಲಿ ನಿಮ್ಗೆ ಈಸಿ ಆಗೇ ಆಗುತ್ತೆ. ಇಲ್ಲಾಂದ್ರೆ ಲೈಕ್ ಏನಾಗುತ್ತೆ, ಇದು ಕಷ್ಟ ಆಗ್ಬಿಡುತ್ತೆ. ಓಕೆ, ಸುಮ್ಮನೆ ನಾವು ಯಾಕೆ ಈ 2 ಟ್ರಯಾಂಗಲ್ ಎದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅನ್ನೋದು ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಅವು ಬೇಸಿಕ್ ಕಲ್ತ್ಬಿಟ್ಟು ಆಮೇಲೆ ಈ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡ್ರಿ. ಓಕೆ, ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಪ್ರಾಬ್ಲಮ್ ಅರ್ಥ ಆಗಿದ್ರು ಕೂಡ ನೀವು ಸ್ಟಿಲ್ ಏನು ಒಂದ್ಸರಿ ಬೇಸಿಕ್ ನೋಡ್ರಿ, ಅವಾಗ ನಿಮಗೆ ಲಾಜಿಕ್ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಎಲ್ಲಾ ಪ್ರಾಬ್ಲಮ್ ಈಸಿಯಾಗಿ ಬರುತ್ತೆ. ಓಕೆನಾ?